ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಹಾಗೂ ಇದೇ ದಿನದಂದು 100% ಶೂರ್ ಆಗಿ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ತಾ, ಈಗ ಯಾವಾಗ ಜಮೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಾನೆ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನೀವು PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಪಡ್ಕೊಬೇಕಂದ್ರೆ ನೀವು ಈ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಿರಲೇಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಆಗ್ಲಿ ಅಥವಾ ಮುಂಬರುವ PM ಕಿಸಾನ್ ಯೋಜನೆಯ ಹಣ ಕೂಡ ಜಮೆ ಆಗೋದಿಲ್ಲ ಅಂತಾನೆ ಹೇಳಬಹುದು. ನೀವು ಈ KYC ನ ಕಡ್ಡಾಯವಾಗಿ ಮಾಡಿಸಿರ್ಲೇಬೇಕಾಗಿರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ PM ಕಿಸಾನ್ ಯೋಜನೆ ಆಗ್ಲಿ ಅಥವಾ ಸರ್ಕಾರದಿಂದ ಬರುವಂತಹ ಯಾವುದೇ ಯೋಜನೆಯ ಹಣ ಕೂಡ ನಿಮ್ಗೆ ಜಮೆ ಆಗೋದಿಲ್ಲ ಅಂತಾನೆ ಹೇಳಬಹುದು. ಇನ್ನು PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ನಿಮ್ಗೆ ಫೆಬ್ರವರಿ 15ರಿಂದ ಜಮೆ ಆಗ್ತಾ ಬರ್ತಾ ಇತ್ತು. ಆದ್ರೆ ಸ್ವಲ್ಪ ದಿನಗಳಿಗೆ 19ನೇ ಕಂತಿನ ಹಣ ಕೂಡ ಬಂದಿಲ್ಲ. ಯಾಕೆಂತಂದ್ರೆ ಅವರು ನಿಮ್ಗೆ ಈ KYC ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಅಪ್ಡೇಟ್ ಮಾಡಿಸಿರೋದಾಗ್ಲಿ ಅಥವಾ ಈಗ ಜೀವಿತ ಸರ್ಟಿಫಿಕೇಟ್ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ನ ಬ್ಯಾಂಕಿಗೆ ಸಬ್ಮಿಟ್ ಮಾಡದೇ ಇರೋದ್ರಾಗ್ಲಿ ಅಂತವ್ರಿಗೆ ನಿಮ್ಗೆ PM ಕಿಸಾನ್ ಯೋಜನೆ 19ನೇ ಕಂತಿನ ಹಣ ಕೂಡ ಜಮೆ ಆಗಿರುವುದಿಲ್ಲ ಅಂತಾನೆ ಹೇಳಬಹುದು. ಯಾರ್ಯಾರೆಲ್ಲ ನೀವು ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಬ್ಯಾಂಕಿಗೆ ಕೊಟ್ಟಿದ್ದೀರೋ ಅಥವಾ ಲಿವಿಂಗ್ ಸರ್ಟಿಫಿಕೇಟ್ ನ ನೀವು ಬ್ಯಾಂಕಿಗೆ ಕೊಟ್ಟಿದ್ದೀರೋ ಅಂತವ್ರಿಗೆ PM ಕಿಸಾನ್ ಯೋಜನೆ 19ನೇ ಕಂತು ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ಗೂ 19ನೇ ಕಂತು ಮತ್ತು 20ನೇ ಕಂತಿನ ಹಣ ಕೂಡ ಇದೆ ಅಂದ್ರೆ ಈ ಬರುವ 20ನೇ ಕಂತಿನ ಹಣ ಕೂಡ ಹಣದಲ್ಲಿ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಮೇನ್ ಮ್ಯಾಟ್ರಿಗೆ ಬರೋದಾದ್ರೆ ರೈತರಿಗೆ ಕೇಂದ್ರ ಸರ್ಕಾರ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಈಗ ಕೇಂದ್ರ ಸರ್ಕಾರ 20ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ದಿನಾಂಕ ಕೂಡ ಫಿಕ್ಸ್ ಮಾಡಿದೆ ಅಂತಾನೆ ಹೇಳಬಹುದು. ಈ ರಾಜ್ಯ ಸರ್ಕಾರ ತರ ಈಗ ಹೇಳ್ದಂಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ಲ ಆತರ ಯಾವುದೇ ಕಾರಣಕ್ಕೂ ಲೇಟ್ ಆಗೋದಿಲ್ಲ. PM ಕಿಸಾನ್ ಯೋಜನೆ ವರ್ಷಕ್ಕೆ 3 ಬಾರಿ ನಿಮ್ಗೆ ಕೊಡ್ತಾರೆ. ಪ್ರತಿ 4 ತಿಂಗಳು ಒಮ್ಮೆ ನಿಮ್ಗೆ 2,000 ರೂಪಾಯಿ ಹಣ ಕೂಡ ಜಮೆ ಮಾಡ್ತಾರೆ ಅಂತಾನೆ ಹೇಳಬಹುದು. ಅಂದ್ರೆ ವರ್ಷದಲ್ಲಿ 3 ಬಾರಿ ನಿಮ್ಗೆ ಹಣ ಕೂಡ ಜಮೆ ಮಾಡ್ತಾರೆ ಅಂತ ಹೇಳಬಹುದು. ಇನ್ನು 20ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತಂದ್ರೆ ಜೂನ್ 15ರ ನಂತರ ನಿಮ್ಗೆ 20ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಫೆಬ್ರವರಿ 15ರಿಂದ ನಿಮ್ಗೆ ಜಮೆ ಆಗಿರೋದ್ರಿಂದ 19ನೇ ಕಂತು ನಿಮ್ಗೆ 20ನೇ ಕಂತು ಬರ್ಬೇಕಾದ್ರೆ 4 ತಿಂಗಳು ಕಂಪ್ಲೀಟ್ ಆಗಿರ್ಬೇಕು. ಆದ್ರಿಂದ ನಿಮ್ಗೆ ಜೂನ್ 15ರ ನಂತರ ನಿಮ್ಗೆ 100% ಶೋರ್ ಆಗಿ ನಿಮ್ಗೆ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.